ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಈ ವಿಡಿಯೋ ಏನಾಗಿರುತ್ತಪ್ಪ ಅಂದರೆ, ಯಾರು ಟಿ ಅಪ್ಲಿಕೇಶನ್ ಹಾಕಿದಿರಲ್ವಾ ಅವರಿಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋದನ್ನು ಇವಾಗ ಬಿಟ್ಟಿದ್ದಾರೆ. ಅದು ನಿನ್ನೆಯಿಂದ ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಾ ಇಲ್ಲ. ಎಲ್ಲರೂ ಕೂಡ ನಾನು ನೋಡಿದ್ದೀನಿ ಆಲ್ರೆಡಿ, ಆದರೆ ಡೌನ್ಲೋಡ್ ಆಗ್ತಾ ಇಲ್ಲ. ಅದು ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಈ ವಿಡಿಯೋನು ತಪ್ಪದೆ ಕೊನೆವರೆಗೂ ನೋಡಿ. ಫಸ್ಟು ಇಲ್ಲಿ ಒಂದು ಲಿಂಕ್ ಇರುತ್ತೆ, ಅದರ ಲಿಂಕ್ನ ನೀವು ಪೇಸ್ಟ್ ಮಾಡ್ಕೋಬೇಕು. ಅದು ಲಿಂಕ್ ಎಲ್ಲಿ ಇರುತ್ತೆ ಅಂದರೆ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಡೈರೆಕ್ಟ್ಲಿ ಗೂಗಲ್ಗೆ ಹೋಗಿ ಟಿ ಹಾಲ್ ಟಿಕೆಟ್ ಅಪ್ಲಿಕೇಶನ್ ಡೌನ್ಲೋಡರ್ ಅಂತ ಹೊಡೆದ್ರೆ ಅದು ಬರೋದೇ ಇಲ್ಲ ಲಿಂಕ್. ಅದು ಯಾಕೆ ವೆಬ್ಸೈಟೇ ಓಪನ್ ಆಗೋದಿಲ್ಲ, ಗೌರ್ಮೆಂಟ್ ಕಡೆಯಿಂದ ಇರೋ ವೆಬ್ಸೈಟೇ ಓಪನ್ ಆಗ್ತಾ ಇಲ್ಲ. ನಾನು ಆ ಥರ ಟ್ರೈ ಮಾಡಿ ನೋಡಿದೆ, ಆ ಥರ ಆಗಿಲ್ಲ. ಅದಕ್ಕೋಸ್ಕರ ಈ ಲಿಂಕ್, ನನ್ನ ಹತ್ರ ಇರೋ ಲಿಂಕ್ನ ನೀವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಲ್ಲ, ಅದನ್ನು ಯೂಸ್ ಮಾಡಿಕೊಂಡು ನೀವು ಏನಾದರೂ ಹಾಲ್ ಟಿಕೆಟ್ ಈ ಥರ ನಾನು ತೋರಿಸ್ತೀನಿ ಇವಾಗ ನೋಡಿ. ಈ ಥರ ಪೇಸ್ಟ್ ಮಾಡಿಕೊಂಡು ಇಲ್ಲಿ ಮತ್ತೆ ಎಂಟರ್ ಅಂತ ಹೊಡೀರಿ. ಎಂಟರ್ ಅಂತ ಹೊಡಿದ ತಕ್ಷಣ ಈ ಥರ ಸರ್ವಿಸಸ್ ಅನ್ಅವೈಲೇಬಲ್ ಅಂತ ಬರುತ್ತೆ ಫಸ್ಟಿಗೆ. ನೀವು ಆ ಥರ ರಿಫ್ರೆಶ್ ಮಾಡಬೇಕು. ರಿಫ್ರೆಶ್ ಮಾಡಿದ ತಕ್ಷಣವೇ ನಿಮಗೆ ಈ ಥರ ಒಂದು ಲಾಗಿನ್ ಟು ಡೌನ್ಲೋಡ್ ಆ್ಯಂಡ್ ಅಡ್ಮಿಷನ್ ಟಿಕೆಟ್ ಕಾರ್ಡ್ ಅಂತ ಬರುತ್ತೆ. ಇಲ್ಲಿ ಬಂದಿದೆ ನೋಡಿ. ಈ ಥರ ನೀವು ರಿಫ್ರೆಶ್ ಮಾಡಿ ಈ ಥರ ಲಾಗಿನ್ ಟು ಹೊಡಿಬೇಕು. ಮತ್ತು ಇಲ್ಲಿ ನೀವು ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಅಂತ ಇದೆ. ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ನೆಕ್ಸ್ಟ್ ಪೇಜ್ಗೆ ನೀವು ಹೋಗಬೇಕು. ನಾನು ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ನಿಮಗೆ ತೋರಿಸ್ತೀನಿ. ಇಲ್ಲಿ ಯೂಸರ್ ನೇಮು ಅದೇ ಇರುತ್ತೆ, ಪಾಸ್ವರ್ಡ್ ಬೇಕಾದರೆ ನೀವು ನೆನಪಿರಲಿಲ್ಲ ಅಂದರೆ ಅದನ್ನು ಮಾತ್ರ ಚೇಂಜ್ ಮಾಡ್ಕೋಬೋದು ನೀವು. ಇದನ್ನು ನೋಡಿ ಮತ್ತು ಇದನ್ನೆಲ್ಲ ನಾನು ಫಿಲ್ ಮಾಡ್ಕೋತೀನಿ. ಫಿಲ್ ಮಾಡ್ಕೊಂಡು ನೀವು ಕೂಡ ಫಿಲ್ ಮಾಡ್ಕೊಳ್ಳಿ. ಹಾಲ್ ಟಿಕೆಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಅಪ್ಲಿಕೇಶನ್ ನಂಬರ್ ಅಂತ ಇದೆ, ಇಲ್ಲಿ ಕ್ಯಾಂಡಿಡೇಟ್ ನೇಮ್ ಅಂತ ಇದೆ. ಇಲ್ಲಿ ಅಪ್ಲಿಕೇಶನ್ ನಂಬರು ಮತ್ತು ಕ್ಯಾಂಡಿಡೇಟ್ ನೇಮು ಮತ್ತು ಡೇಟ್ ಆಫ್ ಎಕ್ಸಾಮಿನೇಷನ್ನು, ಡಿಸ್ಟ್ರಿಕ್ಟ್ ಕೋಡು, ನೇಮು ಎಲ್ಲ ಥರ ಇಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಕೂಡ ಇಲ್ಲಿ ನಿಮಗೆ ಹಾಕಿರ್ತಾರೆ. ಅಷ್ಟೆಲ್ಲ ಇದ್ಮೇಲೆ ಇಲ್ಲಿ ಡೌನ್ಲೋಡ್ ಅಂತ ಇದೆ ನೋಡಿ. ಇಲ್ಲಿ ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನೀವು ಇಲ್ಲಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಈ ಥರ ಡಿಸ್ಟ್ರಿಕ್ಟ್ ಕೋಡು, ನೇಮು ಮತ್ತು ಎಕ್ಸಾಮ್ ಡೇಟು ಈ ಥರ ಇರುತ್ತೆ. ಎಲ್ಲ ಡೇಟ್ ಆಫ್ ಎಕ್ಸಾಮಿನೇಷನ್, ರಿಜಿಸ್ಟರ್ ನಂಬರು, ನೇಮ್ ಆಫ್ ದಿ ಕ್ಯಾಂಡಿಡೇಟ್ಸ್, ಡೇಟ್ ಆಫ್ ಬರ್ತ್, ಜೆಂಡರು, PH ಕ್ಯಾಂಡಿಡೇಟ್ ಈ ಥರ ಎಲ್ಲ ಥರ ಇರುತ್ತೆ. ಇಲ್ಲಿ ಯಾವ ಥರ ಪೇಪರ್ 1, ಪೇಪರ್ 2 ಯಾವ್ದು ಇರುತ್ತೆ, ಯಾವ್ದಾವ ಸಬ್ಜೆಕ್ಟ್ ಇರುತ್ತೆ ಅದೆಲ್ಲ ಕೊಟ್ಟಿದ್ದಾರೆ. ಲ್ಯಾಂಗ್ವೇಜ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ಫೋಟೋ ಮತ್ತು QR ಕೋಡ್ ಇರುತ್ತೆ. ಇದು ಸ್ವಲ್ಪ ಪರ್ಸ್ನಲ್ ಆಗಿರುತ್ತೆ, ಬೇರೆದದು ಈ ಥರ ಶೇರ್ ಮಾಡೋಂಗಿಲ್ಲ. ಅದಕ್ಕೆ ನಾವು ಬೇರೆ ಫೋಟೋ ಇಟ್ಟಿದ್ದೀವಿ. ಅದನ್ನೇ ನೀವು ಇದು ನೋಡ್ಕೋಬೇಕು. ಅದಾದ ತಕ್ಷಣ ಇಲ್ಲಿ ಸ್ವಲ್ಪ ಕೆಳಗಡೆ ಹೋದ ತಕ್ಷಣ ಇಲ್ಲಿ ಟೈಮ್ ಶೆಡ್ಯೂಲ್ ಅಂತ ಇದೆ ನೋಡಿ. ಟೈಮ್ ಶೆಡ್ಯೂಲ್ ಅಂದರೆ ಯಾವಾಗ ನಿಮಗೆ ಎಕ್ಸಾಮ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರುತ್ತೆ ಅಂತ ಇಲ್ಲಿ ಇದೆ ನೋಡಿ. ಇಲ್ಲೆಲ್ಲ ಈ ಥರ ಇದೆ. ಎಲ್ಲನೂ ಚೆನ್ನಾಗಿ ನೀವು ಓದ್ಕೊಂಡು ಪ್ರಿಪೇರ್ ಆಗಿ ಹೋಗಬೇಕು ಎಕ್ಸಾಮ್ಗೆ. ಈ ಥರ ಟೈಮಿಂಗ್ಸ್ ಎಲ್ಲ ಈ ಥರ ಇರುತ್ತೆ. ಇಲ್ಲೆಲ್ಲ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ ಅವರು. ಮತ್ತು ಇಲ್ಲಿ ಮತ್ತೆ ಈ ಕೆಳಗಡೆ ಝೂಮ್ ಮಾಡಿದ ತಕ್ಷಣ ಇಲ್ಲಿ ಅಭ್ಯರ್ಥಿಗಳಿಗೆ ಸೂಚನೆ ಏನೇನಿರುತ್ತೆ ಅದೆಲ್ಲ ನೀವು ನೋಡ್ಕೋಬೇಕು. ಈ ಥರ ಡೌನ್ಲೋಡ್ ಆಗುತ್ತೆ. ನಿಮ್ಗೇನಾದರೂ ಇದ್ರದ್ದು ಲಿಂಕ್ ಬೇಕಾಗಿದ್ದರೆ ನಿಮಗೆ ಈಗ ಡೈರೆಕ್ಟಾಗಿ ನೀವು ಯಾವುದೇ ವೆಬ್ಸೈಟಲ್ಲಿ ಗೂಗಲ್ ಕ್ರೋಮ್ ಅಥವಾ ಗೂಗಲಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಹಾಲ್ ಟಿಕೆಟ್ ಡೌನ್ಲೋಡ್ ಅಂತ ಹೊಡೆದ್ರೆ ಬರೋದಿಲ್ಲ. ಅದಕ್ಕೋಸ್ಕರ ನನ್ನ ವಿಡಿಯೋದಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅದನ್ನು ನೀವು ಕಾಪಿ ಮಾಡಿಕೊಂಡು ಹೋಗಿ ಕ್ರೋಮಲ್ಲಿ ಪೇಸ್ಟ್ ಮಾಡಿ ಅದನ್ನು ಏನಾದರೂ ನೀವು ಯೂಸ್ ಮಾಡಿದ್ರೆ ಅಲ್ಲಿಂದ ನೀವು ಹಾಲ್ ಟಿಕೆಟ್ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು ಅಂತ ನಾನು ಹೇಳ್ತೀನಿ. ಇದನ್ನು ನೀವು ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನಂತ. ಅದಕ್ಕೆ ನಮ್ಮ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಅಂತೀನಿ. ಮತ್ತು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಿಮಗೆ ಎಲ್ಲ ಇನ್ಫಾರ್ಮೇಷನ್ನು ನಾವು ಕೊಡ್ತಾ ಇರ್ತೀವಿ. ನಿಮಗೆ ಏನಾದರೂ ನಮಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಾಯಿಲ್ಲ, ನೀವೇ ಡೌನ್ಲೋಡ್ ಮಾಡಿ ಕೊಡಿ ಅಂತ ಏನಾದರೂ ಇದ್ದರೆ ನಮಗೆ ಕಮೆಂಟ್ ಮಾಡಿ. ನಾವು ನಿಮ್ಮ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡಿಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್.